Very good morning, dear students. Welcome back to my channel. So this is your Usha ma'am, economics lecturer. So in the beginning video, I said you that for the sake of better understanding, here the subject of economics for the sake of first year, so we have classified into two ways, two parts. The first part is Indian economy and the second one is statistics, right? So in Indian economy, we have already completed the first lesson. So now I had sent you the note, so you will complete that. I hope that, right? So now I will start with this next first lesson and the second part. I mean part B ಅಲ್ಲಿ first lesson ಶುರು ಮಾಡ್ತಾ ಇದ್ದೀನಿ. That is introduction to statistics. Okay, so statistics ಅನ್ನೋ ಒಂದು lesson ನ ಈಗ ನಾನು statistics ಗೆ ಇರುವಂತ ಒಂದು introduction ನ I will start you now. So first I would like to start with the basic concepts. Okay, so basic concepts ಏನೇನಿದೆ ಇಲ್ಲಿ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಈಗ. First concept is consumer. So who is consumer? To whom we will call it as a consumer? So when you buy a good to satisfy your want, when you buy a good to satisfy your want, so you are considered as a ಕನ್ಸ್ಯೂಮರ್. ನಿಮ್ಮ ವಾಂಟ್ಸ್ನ ನಿಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನೀವೇನು ಗೂಡ್ಸ್ನ ಪರ್ಚೇಸ್ ಮಾಡ್ತೀರಾ, ಸೊ ಟು ಯು ಪೀಪಲ್ ವಿ ಆರ್ ಕಾಲ್ ಇಟ್ ಆಸ್ ಕನ್ಸ್ಯೂಮರ್. ಓಕೆ, ಸೊ ಕನ್ಸ್ಯೂಮರ್ ಅಂದರೆ ನೀವೇನು ಗೂಡ್ಸ್ನ ಪರ್ಚೇಸ್ ಮಾಡ್ತೀರಾ, ಸೊ ನಿಮ್ಮನ್ನ ನಾವೇನಂತ ಹೇಳ್ತೀವಿ, ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಓಕೆ, ವೆನ್ ಯು ಬೈ ಎ ಗೂಡ್ಸ್ ಟು ಸ್ಯಾಟಿಸ್ಫೈ ಯೋರ್ ಓನ್ ವಾಂಟ್ಸ್, ಸೊ ಇನ್ ಎಕನಾಮಿಕ್ ಟರ್ಮ್ಸ್ ಯು ಪೀಪಲ್ ಆರ್ ಕಾಲ್ ಇಟ್ ಆಸ್ ಕನ್ಸ್ಯೂಮರ್. ನೀವು ಹೋಗಿ ಅಂಗಡಿಗೆ ಹೋಗಿ ಏನಾದರೂ ಪ್ರಾಡಕ್ಟ್ ತಗೊಳ್ತಾ ಇದ್ದೀರಾ ಅಂದ್ರೆ ಯು ಆರ್ ಎ ಕನ್ಸ್ಯೂಮರ್ ಫಾರ್ ದಟ್ ಪ್ರಾಡಕ್ಟ್. ಓಕೆ, ಸೊ ನೀವು ಕನ್ಸ್ಯೂಮರ್ ಆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಓಕೆ, ಇದು ಮೀನಿಂಗ್ ಕ್ಲಿಯರ್ ಆಗಿದೆ ಕನ್ಸ್ಯೂಮರ್ಗೆ. ಓಕೆ, ಸೊ ಹೂ ಇಸ್ ಕನ್ಸ್ಯೂಮರ್? ವೆನ್ ಯು ಬೈ ಎ ಗುಡ್ ಟು ಸ್ಯಾಟಿಸ್ಫೈ ಯೋರ್ ವಾಂಟ್, ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕನ್ಸ್ಯೂಮರ್ ಆರ್ ಇಟ್ ಇಸ್ ಕಾಲ್ಡ್ ಆಸ್ ಕನ್ಸ್ಯೂಮರ್ಸ್. ಕ್ಲಿಯರ್ ಆಗಿದೆಯಾ ನಿಮಗೆ? ಸೊ ಕನ್ಸ್ಯೂಮರ್ ಅಂತ ಕ್ಲಿಯರ್ ಆಯ್ತು. ದೆನ್ ಹೂ ಇಸ್ ಎ ಸೆಲ್ಲರ್? ಹೂ ಇಸ್ ಎ ಸೆಲ್ಲರ್? ಫಸ್ಟ್ ಒಂದು ಹೇಳಿದ್ದು ಕನ್ಸ್ಯೂಮರ್, ಮೀನಿಂಗ್ ಕ್ಲಿಯರ್ ಆಗಿದೆ. ಈಗ ಹೇಳ್ತಿರುವಂತದ್ದು seller. So when you sell a good to make a profit for yourself, when you sell a good to make a profit for yourself, you call it as seller. Okay, so ಈಗ ಅಂಗಡಿಲಿ ಒಬ್ಬ ನೀನೆ ಫಾರ್ ಎಕ್ಸಾಂಪಲ್ ಯು ಆರ್ ಸಿಟಿಂಗ್ ಇನ್ ಎ ಶಾಪ್, ಸೊ ಯು ಆರ್ ಸೆಲ್ಲಿಂಗ್ ಸಮ್ ಗೂಡ್ಸ್. ಓಕೆ, ಕನ್ಸ್ಯೂಮರ್ ಬರ್ತಾರೆ, ಕನ್ಸ್ಯೂಮರ್ಗೆ ನೀನು ಸೇಲ್ ಮಾಡ್ತಾ ಇದೆಯಾ. ಸೊ ಇನ್ ರಿಟರ್ನ್ಸ್ ಯು ವಿಲ್ ಎಕ್ಸ್ಪೆಕ್ಟ್ ಮನಿ, ರೈಟ್? ಸೊ ಫ್ರೀಯಾಗಿ ಯಾರು ಕೊಡಲ್ವಲ್ಲ, ಸೊ ನೀವೇನು ಮಾಡ್ತಿದ್ದೀರಾ, ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮನಿನ. ಸೊ ಹೆಂಗೆ, ಸೊ ನೀವೇನು ಏನು ಕಾಸ್ಟ್ ಆಗಿದೆ ಆ ಕಾಸ್ಟ್ನೆಲ್ಲ ಬೇರ್ ಮಾಡೋ ಥರ ಯು ವಿಲ್ ಫಿಕ್ಸ್ ಎ ಪ್ರೈಸ್, ರೈಟ್? ಸೊ ನೀವು ಇವಾಗ ಹೋಲ್ಸೇಲ್ ಶಾಪಲ್ಲಿ ತಗೊಂಡಿದ್ದೀರಾ ಅಂದಾಗ ಹೋಲ್ಸೇಲ್ ಶಾಪಲ್ಲಿ 40 ರುಪೀಸೋ 50 ರುಪೀಸ್ಗೋ ತಂದಿರ್ತೀರಾ. ವೆನ್ ಯು ಸೆಲ್ ಇನ್ ಯೋರ್ ಶಾಪ್, ಸೊ ದ ಪ್ರೈಸ್ ಆಫ್ ದಟ್ ಪ್ರಾಡಕ್ಟ್ ವಿಲ್ ಇನ್ಕ್ರೀಸಸ್ ಫ್ರಮ್ 40 to 42 ರುಪೀಸ್ ಆಗಿರ್ಬೋದು, 50 to 52 ರುಪೀಸ್ ಆಗಿರ್ಬೋದು, ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ದ ಪ್ರಾಫಿಟ್ ಆಫ್ ಯೋರ್ಸ್, ರೈಟ್? ಸೊ ಹೂ ಇಸ್ ಸೆಲ್ಲರ್? ವೆನ್ ಯು ಸೆಲ್ ಎ ಗುಡ್ ಟು ಮೇಕ್ ಎ ಪ್ರಾಫಿಟ್ ಫಾರ್ ಯೋರ್ ಸೆಲ್ಫ್. ನಿನಗೋಸ್ಕರ ನೀನು ಪ್ರಾಫಿಟ್ ಮಾಡ್ಕೊಳ್ಳೋಕೆ ಏನು ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇರ್ತೀಯ, ಟು ಹಿಮ್ ವಿ ಆರ್ ಕಾಲ್ಡ್ ಇಟ್ ಆಸ್ ಸೆಲ್ಲರ್. ಕ್ಲಿಯರ್ ಆಗಿದೆಯಾ ನಿಮಗೆ? ಸೊ ಕನ್ಸ್ಯೂಮರ್ ಕ್ಲಿಯರ್ ಆಯಿತು ಆ್ಯಂಡ್ ಸೆಲ್ಲರ್ ಕ್ಲಿಯರ್ ಆಯಿತು. ನೌ ದ ನೆಕ್ಸ್ಟ್ ಒನ್ ಇಸ್ ಪ್ರೊಡ್ಯೂಸರ್. ಸೊ ಹೂ ಇಸ್ ಪ್ರೊಡ್ಯೂಸರ್? ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್, ಓಕೆ, ವೆನ್ ಯು ಪ್ರೊಡ್ಯೂಸ್ ಎ ಗುಡ್, ಸೊ ಟು ಹಿಮ್, ಟು ಯು ಪೀಪಲ್ ವಿ ಆರ್ ಕಾಲ್ ಇಟ್ ಆಸ್ ಪ್ರೊಡ್ಯೂಸರ್. ಸೊ ನೀವು ಯಾವಾಗ ಒಂದು ಗೂಡ್ಸ್ನ ರೆಡಿ ಮಾಡ್ತಿರ್ತೀರಾ, ಸೊ ನಿಮ್ಮನ್ನ ನಾವೇನಂತ ಹೇಳ್ತೀವಿ, ಪ್ರೊಡ್ಯೂಸರ್. ಫಾರ್ ಎಕ್ಸಾಂಪಲ್, ಸೊ ಇದನ್ನ ನಾವು ಇನ್ನೊಂದು ತರ ಹೇಳೋದಾದ್ರೆ, ಸೊ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಒನ್ ಹೂ ಕನ್ವರ್ಟ್ ದ ರಾ ಮೆಟೀರಿಯಲ್ಸ್ ಇನ್ ಟು ಎ ಫಿನಿಶ್ಡ್ ಪ್ರಾಡಕ್ಟ್. ಯಾರು ರಾ ಮೆಟೀರಿಯಲ್ಸ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತಾರೋ, ಸೊ ಟು ಹಿಮ್ ವಿ ಆರ್ ಕಾಲ್ ಇಟ್ ಆಸ್ ಪ್ರೊಡ್ಯೂಸರ್ಸ್. ಓಕೆ, ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಮಣ್ಣು ತಗೊಂಡ್ಬಿಟ್ಟು, ಸೊ ಗಣೇಶನ್ ಸೀಸನ್ ಇತ್ತು ಹೌದಲ್ವಾ, ಗಣೇಶ ಹಬ್ಬ ಸೀಸನ್. ಸೊ ಆಗ ಏನ್ ಮಾಡ್ತಿದ್ರಿ, ಒಂದು ಗಣೇಶ ಐಡಲ್ನ ಮಾಡ್ತಿದ್ರಿ. ಸೊ ಅವಾಗ ನೀವು ಪ್ರೊಡ್ಯೂಸರ್ ಆಗಿದ್ರೆ ಏನ್ ಮಾಡ್ತಿದ್ರೆ, ನೀವು ರಾ ಮೆಟೀರಿಯಲ್ ಆಗಿರುವಂತ ಮಣ್ಣ ತಗೊಂಡು ಯು ಆರ್ ಮೇಡ್ ಇಟ್ ಆಸ್ ಎ ಫಿನಿಶ್ಡ್ ಪ್ರಾಡಕ್ಟ್, ರೈಟ್? ಸೊ one who convert the raw materials into a finished product, so to him we are call it as producer. Okay, so one who produce the goods, to him we are call it as producer. Idu clear ಆಗ್ತಿದೆಯಾ? Consumer, so when you buy a goods to satisfy your want, you call it as consumer. Then seller, when you sell a goods to make a profit, ನೀವು ಪ್ರಾಫಿಟ್ ಮಾಡಕ್ಕೆ ಏನ್ ಗೂಡ್ಸ್ ನ ಸೇಲ್ ಮಾಡ್ತೀರಾ ನಿಮ್ಮನ್ನ ಸೆಲ್ಲರ್ಸ್ ಅಂತ ಹೇಳ್ತೀವಿ. ಅಂಡ್ ಪ್ರೊಡ್ಯೂಸರ್, ವೆನ್ ಯು produce a goods to live your life. Okay, one who convert the raw materials into a finished products, to him we are call it as producer. Okay,
ಸೊ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಅಂಡ್ ಇರೋಂಥ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಸರ್ವಿಸ್ ಹೋಲ್ಡರ್. ಸೊ ಸರ್ವಿಸ್ ಹೋಲ್ಡರ್ ಅಂದ್ರೆ ಯಾರು? ವೆನ್ ಯು ಆರ್ ಇನ್ ಎ ಜಾಬ್ ಆರ್ ವರ್ಕಿಂಗ್ ಫಾರ್ ಸಮ್ ಅದರ್ ಪರ್ಸನ್ ಅಂಡ್ ಯು ಗೆಟ್ ಪೇಯ್ಡ್ ಫಾರ್ ಇಟ್. ಓಕೆ, ಸೊ ಅಂಥವ್ರನ್ನ ನಾವೇನಂತ ಹೇಳ್ತೀವಿ? ಸರ್ವಿಸ್ ಹೋಲ್ಡರ್ ಅಂತ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಮೈಸೆಲ್ಫ್. ಓಕೆ, ಸೊ ನಾನು ಕೆಲಸದಲ್ಲಿದ್ದೀನಿ ಆ್ಯಂಡ್ ಐ ಆಮ್ ವರ್ಕಿಂಗ್ ಫಾರ್ ಸಮ್ ಅದರ್ ಪರ್ಸನ್ಸ್. ನಾನು ಬೇರೆಯವರ ಒಂದು ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಮಾಡ್ತಿರೋಂಥ ಕೆಲಸಕ್ಕೆ ಐ ಆಮ್ ಗೆಟಿಂಗ್ ರಿವಾರ್ಡ್ಸ್, ಹೌದಲ್ವಾ? ಸೊ ವೇಜಸ್ನ ತಗೋತಾ ಇದ್ದೀನಿ ಅಥವಾ ಸ್ಯಾಲ್ರೀಸ್ನ ತಗೋತಾ ಇದ್ದೀನಿ. ಸೊ ಐ ಆಮ್ ಎ ಸರ್ವಿಸ್ ಹೋಲ್ಡರ್. ಓಕೆ, ಕ್ಲಿಯರ್ ಆಗ್ತಿದೆಯಾ ನಿಮಗೆ? ಸೊ ಯು ಮೇ ಬಿ ಎಂಪ್ಲಾಯ್ಡ್ ಬೈ ಸಂಬಡಿ ಹೂ ಪೇಸ್ ಯು ವೇಜಸ್ ಆ ಸ್ಯಾಲ್ರಿ. ನೀನು ಮಾಡ್ತಿರೋಂಥ ಕೆಲಸಕ್ಕೆ ನಿನಗೇನು ರಿಟರ್ನ್ಸ್ ಕೊಡ್ತಿರ್ತಾರೆ ಅಥವಾ ನೀನು ಬೇರೆಯವ್ರ ಅಂಡರಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ, ಸೊ ಯು ಆರ್ ಕಾಲ್ ಇಟ್ ಆಸ್ ಎ ಸರ್ವಿಸ್ ಹೋಲ್ಡರ್. ಓಕೆ, ವೆನ್ ಯು ಆರ್ ಇನ್ ಎ ಜಾಬ್ ಆರ್ ವರ್ಕಿಂಗ್ ಫಾರ್ ಸಮ್ ಅದರ್ ಪರ್ಸನ್, ಓಕೆ, ಆ್ಯಂಡ್ ಯು ಗೆಟ್ ಪೇಯ್ಡ್ ಫಾರ್ ಇಟ್. ಓಕೆ, ನೀನು ಮಾಡ್ತಿರೋಂಥ ಕೆಲಸಕ್ಕೆ ರಿವಾರ್ಡ್ಸ್ನ ತಗೊಳ್ತಾ ಇದ್ರೆ ನೀನು ಏನಂತ ಹೇಳ್ತೀವಿ? ಸರ್ವಿಸ್ ಹೋಲ್ಡರ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ದೆನ್ ಇದು ಕ್ಲಿಯರ್ ಆಗಿದೆಯಾ? ಸೊ ಈಗ ನಾನು ಸರ್ವಿಸ್ ಹೋಲ್ಡರ್. ಓಕೆ, ಸೊ ನಾನು ಬೇರೆಯವರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂಡ್ ನಾನು ಮಾಡ್ತಿರೋಂಥ ಕೆಲಸಕ್ಕೆ ಐ ಆಮ್ ಗೆಟಿಂಗ್ ಸ್ಯಾಲರಿ. ಓಕೆ, ಸೊ ಐ ಆಮ್ ಎ ಸರ್ವಿಸ್ ಹೋಲ್ಡರ್. ಅಂಡ್ ಸರ್ವಿಸ್ ಪ್ರೊವೈಡರ್ ಅಂತ ಇದೆ. ಸೊ ಹೂ ಇಸ್ ಸರ್ವಿಸ್ ಪ್ರೊವೈಡರ್? ವೆನ್ ಯು ಪ್ರೊವೈಡ್ ಸಮ್ ಕೈಂಡ್ ಆಫ್ ಸರ್ವಿಸ್ ಟು ಅದರ್ ಪರ್ಸನ್ ಫಾರ್ ಎ ಪೇಮೆಂಟ್. ಓಕೆ, ಸೊ ಬೇರೆಯವರಿಗೋಸ್ಕರ ನೀವೇನಾದರೂ ನೀನೇನಾದರೂ ಬೇರೆಯವ್ರಿಗೆ ಕೆಲಸನ ಮಾಡ್ಕೊಡ್ತಿದ್ರೆ, ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದ್ರೆ, then you call it as service provider. When you provide some kind of service to other for a payment, ನೀನು ದುಡ್ಡಿಗೋಸ್ಕರ ಬೇರೆಯವ್ರಿಗೆ ಏನಾದರೂ ಸರ್ವಿಸ್ನ ರೆಂಡರ್ ಮಾಡ್ತಾ ಇದ್ರೆ, so you call it as service provider. For example, a doctor, lawyer, okay, taxi driver, transporter, okay, ಇವರೆಲ್ಲ ಯಾರು? ಸರ್ವಿಸ್ ಪ್ರೊವೈಡರ್ಸ್. ನಾನು ಸರ್ವಿಸ್ ಹೋಲ್ಡರ್, ಹೌದಾ? ಸೊ ನಾನು ಕೆಲಸದಲ್ಲಿದ್ದೀನಿ, ಐ ಆಮ್ ವರ್ಕಿಂಗ್ ಫಾರ್ ಸಮ್ ಅದರ್ ಪರ್ಸನ್ ಅಂಡ್ ಐ ವಿಲ್ ಗೆಟ್ ಸ್ಯಾಲ್ರಿ ಫಾರ್ ದಟ್. ಓಕೆ, ನಾನು ಸರ್ವಿಸ್ ಹೋಲ್ಡರ್. ಸರ್ವಿಸ್ ಪ್ರೊವೈಡರ್, ಸೊ ನೀನೇನಾದರೂ ನಿಂದೆ ಒಂದು ಶಾಪ್ ಇಟ್ಕೊಂಡು, ಸೊ ಯು ಆರ್ ವರ್ಕಿಂಗ್ ಫಾರ್ ದಿ ಸೇಕ್ ಆಫ್, ನಿನಗೋಸ್ಕರ ನೀನು ಕೆಲಸ ಮಾಡಿಕೊಂಡು ಆ್ಯಂಡ್ ನೀನು ಮಾಡ್ತಿರೋ ಕೆಲಸಕ್ಕೆ ಇಫ್ ಯು ಆರ್ ಅರ್ನಿಂಗ್ ಮನಿ. ಓಕೆ, ಸೊ ಇವಾಗ ಡಾಕ್ಟರ್, ಲಾಯರ್ ನೋಡಿ, ಬ್ಯಾಂಕರ್, ಟ್ಯಾಕ್ಸಿ ಡ್ರೈವರ್, ನೀನು ಅವ್ರ ಹತ್ರ ಸರ್ವಿಸ್ ತೊಗೊಳ್ತೀಯ ಆ್ಯಂಡ್ ನೀನು ರಿಟರ್ನ್ ಪೇ ಮಾಡ್ತಾ ಹೋಗ್ತೀಯ. ಬಟ್ ನೀವು ಕ್ಲಾಸ್ ಕೇಳಿಸ್ಕೊಳ್ತಾ ಇದ್ರೆ, ಬಟ್ ಯು ಡೈರೆಕ್ಟ್ಲಿ ಆರ್ ನಾಟ್ ಪೇಯಿಂಗ್ ಮನಿ ಟು ಮೀ, ಹೌದಲ್ವಾ? ಸೊ ಇಂಥದನ್ನ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾನು ಇವಾಗ ಏನೇನು ಹೇಳಿದೆ? ಕನ್ಸ್ಯೂಮರ್, ಪ್ರೊಡ್ಯೂಸರ್, ದೆನ್ ಸರ್ವಿಸ್ ಹೋಲ್ಡರ್, ಸರ್ವಿಸ್ ಪ್ರೊವೈಡರ್. ಸೊ ಈ ಎಲ್ಲ ಕೇಸಸಲ್ಲೂ ಸೊ ದೇ ಆರ್ ಗೇನ್ಫುಲಿ ಎಂಪ್ಲಾಯ್ಡ್, ಓಕೆ, ಇನ್ ಆನ್ ಎಕನಾಮಿಕ್ ಆಕ್ಟಿವಿಟಿ. ಪ್ರತಿಯೊಬ್ಬರು ಒಂದು ಎಕನಾಮಿಕ್ ಆಕ್ಟಿವಿಟಿಲಿ ಎಂಗೇಜ್ ಆಗಿದ್ದಾರೆ. ಸೊ ಬಿಗಿನಿಂಗ್ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಸೊ ವಾಟ್ ಈಸ್ ಎಕನಾಮಿಕ್ ಆಕ್ಟಿವಿಟಿ? Income generating activities are called economic activities. Okay, what is economic activity? Income generating activities are called economic activities. Okay, so or other terms alli helodadre, economic activities are one that are undertaken for a monetary gain. So ದುಡ್ಡಿಗೋಸ್ಕರ ಅಥವಾ ಹಣಕ್ಕೋಸ್ಕರ ಯಾರು ಕೆಲಸ ಮಾಡ್ತಿರ್ತಾರೆ ಅದ ಎಲ್ಲ ಒಂದು ಆಕ್ಟಿವಿಟೀಸ್ ನಾವೇನಂತ ಹೇಳ್ತೀವಿ? ಎಕನಾಮಿಕ್ ಆಕ್ಟಿವಿಟೀಸ್. ಓಕೆ, ಇದು ಕ್ಲಿಯರ್ ಆಗಿದೆಯಾ? ಸೊ ದಿಸ್ ಈಸ್ ವಾಟ್ ಎಕನಾಮಿಸ್ಟ್ ಮೀನ್. ಓಕೆ, ಸೊ ಇದನ್ನ ನಾವು ಎಕನಾಮಿಸ್ಟರು, ಕೆಲವೊಂದು ಎಕನಾಮಿಸ್ಟ್ ಎಸ್ಪೆಷಲಿ ಆಲ್ಫ್ರೆಡ್ ಮಾರ್ಷಲ್ ಅಂತ, ಸೊ ಈ ವಿಲ್ ಸೇ ದಟ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಇದನ್ನ ಏನ್ ಹೇಳ್ತಾರೆ ಅವರು? ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾರು? ಆಲ್ಫ್ರೆಡ್ ಮಾರ್ಷಲ್. ಯಾವುದನ್ನ? ಸೊ ಅವ್ರು ಏನ್ ಕನ್ಸ್ಯೂಮರ್ ಹೇಳಿದ್ರು, ಪ್ರೊಡ್ಯೂಸರ್ ಹೇಳಿದ್ರು, ಸರ್ವಿಸ್ ಪ್ರೊವೈಡರ್, ಸರ್ವಿಸ್ ಹೋಲ್ಡರ್. ಓಕೆ, ಇದೆಲ್ಲರೂ ಏನಕ್ಕೋಸ್ಕರ ಮಾಡ್ತಿದ್ದಾರೆ? ಟು ಫುಲ್ಫಿಲ್ ದರ್ ನೀಡ್ಸ್. ಓಕೆ, ಅವರ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ ಮಾಡ್ತಿದ್ದಾರೆ. ಇಂಥದ್ದು ಅವ್ರು ಮಾಡ್ತಿರುವಂಥ ಕೆಲಸನ ನಾವೇನಂತ ಹೇಳ್ತೀವಿ? ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. What is economic activities? Income generating activities are called economic activities. So I hope it's clear. ಹೌದಾ? ಸೊ ಈಗ ನಾನು ಹೇಳ್ತಿರೋಂಥ ಕಾನ್ಸೆಪ್ಟ್ಸು, ಕ್ಯಾನ್ ವಿ ಫುಲ್ಫಿಲ್ ಆಲ್ ಅವರ್ ನೀಡ್ಸ್? ನಾವೆಲ್ಲ ನೀಡ್ಸ್ನ ಫುಲ್ಫಿಲ್ ಮಾಡ್ಕೋಬೋದಾ? we cannot get something for nothing. howda will you agree this? We cannot get something for nothing. So for this I will tell you a story. So ಏನದು ಸ್ಟೋರಿ? ಏನಕ್ಕಪ್ಪ ಇಮಾಮ್ ಇಲ್ಲಿ ಸ್ಟೋರಿ ಹೇಳ್ತಾ ಹೋಗ್ತಾ ಇದ್ದಾರೆ? just listen this. So I think, have you heard about Alauddin? ಕೇಳಿಸ್ಕೊಂಡಿದ್ದೀರಾ? who is Alauddin? okay, so even that Alauddin and his magic lamp ನ ಕೇಳಿಸ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ
you would agree that Alauddin was a lucky guy. Howda? So ನೀವು accept ಮಾಡ್ತೀರಾ Alauddin is a lucky guy. Whenever and whatever he wanted, he just had a rubbed his magic lamp, and when a gene will appear, and the gene will fulfill its wish. ಹೌದಾ? ನೀವು ನೋಡಿರ್ತೀರ ಅಲ್ವಾ, ಅಲಾವುದ್ದೀನ್ ಹತ್ರ ಒಂದು ಲ್ಯಾಂಪ್ ಇರುತ್ತೆ, ಅದನ್ನ ರಬ್ ಮಾಡಿದ ತಕ್ಷಣ ಅವನಿಗೆ ಬೇಕಾಗಿರೋ ಎಲ್ಲದನ್ನು ಫುಲ್ಫಿಲ್ ಮಾಡ್ತಾ ಹೋಗ್ತಿರ್ತಾನೆ, ರೈಟ್? ಸೊ ವೆನ್ ಯು ವಾಂಟೆಡ್ ದಟ್ ಎಕ್ಸ್ಪೆನ್ಸಿವ್ ಗಿಫ್ಟ್, ಸೊ ಅವ್ನಿಗೆ ಬೇಕಾಗಿರುವಂಥ ಎಕ್ಸ್ಪೆನ್ಸಿವ್ ಗಿಫ್ಟ್ನ, ಬಂಗ್ಲೋನ, ಕಾರ್ನ, ಅವನಿಗೆ ಬೇಕಾಗಿರೋ ಪ್ರತಿಯೊಂದನ್ನು ಫುಲ್ಫಿಲ್ ಮಾಡ್ತಾ ಹೋಗ್ತಿರ್ತಾನೆ ದಟ್ ಅಲಾವುದ್ದೀನ್, ದಟ್ ಮ್ಯಾಜಿಕ್ ಲ್ಯಾಂಪ್, ರೈಟ್? ಸೊ ಡೂ ಯು ಥಿಂಕ್ ದಟ್ ಯು ಆಲ್ ಆರ್ ಅಲಾವುದ್ದೀನ್ಸ್? And will you agree that you all have that magic lamp? No, right? So in real life we cannot be as a lucky like Alauddin ತರ ನಾವು ಯಾರೂ ಲಕ್ಕಿ ಇಲ್ಲ. True, and like him we have unlimited wants. ಅವನ ತರನೇ ನಮಗೂ ಅನ್ಲಿಮಿಟೆಡ್ ಆಗಿರುವಂತ ವಾಂಟ್ಸ್ ಇದೆ. ಸೊ we do not have a magic lamp. We have unlimited wants, but we do not have any magic lamp to fulfill it. Okay, for example, the pocket money that you get to spend. Okay, ನಿನಗೆ ಏನು ಪಾಕೆಟ್ ಮನಿ ಸಿಕ್ಕಿದೆ, ಆ ಪಾಕೆಟ್ ಮನಿಲಿ if you had more of it, okay, so if you have more of it, then you could have purchased almost all the things that what you want. ಹೌದಾ? ನಿನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂದಾಗ ನಿನಗೆ ಬೇಕಾಗಿರೋ ಪ್ರತಿಯೊಂದನ್ನು ನೀನು ಪರ್ಚೇಸ್ ಮಾಡ್ತಾ ಹೋಗ್ತಾ ಇರ್ತೀಯ. ಬಟ್ ಸೊ ವೆನ್ ಯುವರ್ ಪಾಕೆಟ್ ಮನಿ ಇಸ್ ಲಿಮಿಟೆಡ್, you will, and you have to choose only those things that you want the most. ಹೌದಾ? ತುಂಬಾ ಕಮ್ಮಿ ದುಡ್ಡಿದೆ ಅಂದಾಗ ನಿನಗೆ ಯಾವ್ದು ತುಂಬಾ ಜಾಸ್ತಿ ಬೇಕೋ ಆ ತರ ಪ್ರಾಡಕ್ಟ್ಸ್ ಮಾತ್ರ ಆಪ್ಟ್ ಮಾಡ್ಕೊಳ್ತಾ ಬರ್ತೀಯ, ರೈಟ್? ಸೊ ದಿಸ್ ಈಸ್ ವಾಟ್ ದ ಎಕನಾಮಿಕ್ಸ್ ವಿಲ್ ಟೀಚ್ ಯು. ಸೊ ಇದನ್ನ ನಿಮಗೆ ಎಕನಾಮಿಕ್ಸ್ ಹೇಳ್ಕೊಡ್ತಾ ಹೋಗುತ್ತೆ. ವೆನ್ ವಿ ಹ್ಯಾವ್ ಲಿಮಿಟೆಡ್ ರಿಸೋರ್ಸಸ್, how we have to utilize that resource to satisfy our want. ಯಾವುದನ್ನ ನಾನು ಫುಲ್ಫಿಲ್ ಮಾಡ್ಕೊಳ್ತಾ ಹೋಗ್ಬೇಕು, ಓಕೆ, ಅನ್ನೋದನ್ನ ನಿಮಗೆ ಎಕನಾಮಿಕ್ಸ್ ಹೇಳ್ಕೊಡ್ತಾ ಹೋಗುತ್ತೆ. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಸ್ಕ್ಯಾರ್ಸಿಟಿ ಇಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಓಕೆ, ಇನ್ ರಿಯಾಲಿಟಿ ನಮಗೆ ಬೇಕಾಗಿರುವಂತ ಎಲ್ಲದನ್ನು ನಾವು ಫುಲ್ಫಿಲ್ ಮಾಡ್ಕೊಳಕ್ಕಾಗಲ್ಲ. ಅದನ್ನ ನಾವೇನಂತ ಹೇಳ್ತೀವಿ? ಸ್ಕ್ಯಾರ್ಸಿಟಿ ಅಂತ ಹೇಳ್ತೀವಿ. ದಿ ಸ್ಕ್ಯಾರ್ಸಿಟಿ ಇಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. So if there is no scarcity, so there is no word of problem of choice. ಹೌದಾ? ಸೊ ಯಾವಾಗ ಸ್ಕೇರ್ಸಿಟಿ ಇರ್ತಿರ್ಲಿಲ್ವೋ ಅವಾಗ ಪ್ರಾಬ್ಲಮ್ ಆಫ್ ಚಾಯ್ಸ್ ಅನ್ನೋ ಒಂದು ವರ್ಡೇ ಇರ್ತಿರ್ಲಿಲ್ಲ. ಹೌದಾ? ನಿನಗೆ ಯಾರಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ತಿಂತಿರ್ಬೋದು, ಎಷ್ಟೆಲ್ಲ ತಗೊಳ್ತಾ ಹೋಗ್ತಿರ್ಬೋದು, ರೈಟ್? ಸೊ ಬಟ್ ನಾವು ದರ್ ಇಸ್ ಅ ಸ್ಕ್ಯಾರ್ಸಿಟಿ ಫಾರ್ ಎವ್ರಿಥಿಂಗ್. ಹೌದಾ? ಸೊ ಈ ಸ್ಕ್ಯಾರ್ಸಿಟಿ ಇರೋದ್ರಿಂದ ಇಯರ್ ದ ಪ್ರಾಬ್ಲಮ್ ವಿಲ್ ಅರೈಸ್. ಅದನ್ನ ಏನಂತ ಹೇಳ್ತೀವಿ? ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ. ವೈ ದಿಸ್ ಪ್ರಾಬ್ಲಮ್ ಆಫ್ ಚಾಯ್ಸ್ ವಿಲ್ ಅರೈಸ್? Due to scarcity of resources. Okay, why the problem of choice will arise? Due to scarcity of resources, the problem of choice will arise. Is it clear to you? So even in your daily life also, so you will face various forms of scarcity. ನಿಮ್ಮ day to day life allo you will face some scarcity. So for example, we can see that long queues in the railway station. Have you observed that? ಹೌದಾ? ರೈಲ್ವೆ ಸ್ಟೇಷನ್ ಅಲ್ಲಿ ಬುಕಿಂಗ್ಗೋಸ್ಕರ ಜಾಸ್ತಿ ಕ್ಯೂಸ್ ಇರುತ್ತೆ. ದೆನ್ ಓವರ್ ಕ್ರೌಡೆಡ್ ಇನ್ ದ ಬಸ್ ಅಂಡ್ ಟ್ರೈನ್ಸ್. ಅಬ್ಸರ್ವ್ ಮಾಡಿದೀರಾ? ಜಾಸ್ತಿ ಜನ, ಫಾರ್ ಎಕ್ಸಾಂಪಲ್ ಲಿಮಿಟೆಡ್ 60 ಮೆಂಬರ್ಸೇ ಇರಬೇಕು ಅಂತ ಅಂದ್ರೂ ಬಸ್ಸಸ್ ಶಾರ್ಟೇಜ್ ಇರೋದ್ರಿಂದ ಬಂದಾಗ ಅಯ್ಯೋ ಯಾವುದೋ ಒಂದು ಬಸ್ ಬರಲಿ, ಕಾಲೇಜಿಗೆ ಬೇಗ ರೀಚ್ ಆದ್ರೆ ಸಾಕು ಅಂತ ಯು ವಿಲ್ ಬಿ ರಶ್ ಟು ದಟ್. ಹೌದಾ? ದೆನ್ ದೆನ್ ಇನ್ನ ಏನ್ ನೋಡ್ಬೋದು? ಸೊ ಎಸ್ಪೆಷಲಿ ಈಗ ಏನಾದ್ರು ಸಿನಿಮಾ ಥಿಯೇಟರ್ಸ್ ಎಲ್ಲ ಓಪನ್ ಆಯ್ತು ಅಂದ್ರೆ ದ ಪೀಪಲ್ ವಿಲ್ ರಶ್ ಟು ವಾಚ್ ದ ಮೂವೀಸ್. ಹೌದಾ? ಸೊ ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳ್ತಿರ್ತೀರ. ಏನಕ್ಕೆ ಬೇಗ ಹೋಗಿ ನಿಂತ್ಕೋಬೇಕು? ದ ಟಿಕೆಟ್ಸ್ ಆರ್ ವೆರಿ ಲಿಮಿಟೆಡ್. ಹೌದಾ? ಟಿಕೆಟ್ಸ್ ಲಿಮಿಟೆಡ್ ಇದೆ, ಬಟ್ ನೋಡುವಂತವ್ರು ಜಾಸ್ತಿ ಇರೋದ್ರಿಂದ ದ ಪ್ರಾಬ್ಲಮ್ ವಿಲ್ ಅರೈಸ್. ಸೊ ಅದಕ್ಕೆ ಏನ್ ಮಾಡ್ತೀವಿ? ಸೊ ವಿ ವಿಲ್ ರಶ್ ಟು ದ ಥಿಯೇಟರ್. ಹೌದಾ? ಸೊ ವಿ ಫೇಸ್ ಸ್ಕ್ಯಾರ್ಸಿಟಿ ಬಿಕಾಸ್ ದಟ್ satisfy our wants are limited in availability. ಏನಕ್ಕೆ ಸ್ಕೇರ್ಸಿಟಿ ಅರೈಸ್ ಆಗ್ತಿದೆ? ಬಿಕಾಸ್ ನಮ್ಮ ವಾಂಟ್ಸ್ ನ ಫುಲ್ಫಿಲ್ ಮಾಡುವಂತ ರಿಸೋರ್ಸಸ್ ಏನಾಗಿದೆ? ಲಿಮಿಟೆಡ್ ಆಗಿದೆ. ಬಟ್ ಹ್ಯೂಮನ್ ವಾಂಟ್ಸ್ ತುಂಬಾ ಅನ್ಲಿಮಿಟೆಡ್ ಆಗಿರೋದ್ರಿಂದ ಸೊ ದಿಸ್ ಪ್ರಾಬ್ಲಮ್ ವಿಲ್ ಅರೈಸ್. ಓಕೆ, ಸೊ ವೈ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ವಿಲ್ ಅರೈಸ್? ಡ್ಯೂ ಟು ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್. ಸೊ ಇವಾಗಿರುವಂತ ರಿಸೋರ್ಸಸ್ ನ ನಾವು ಬರೀ ಲಿಮಿಟೆಡ್ ಆಗಿ ಯೂಸ್ ಮಾಡೋದಲ್ಲ, even this resources have alternative uses. Okay, so even this resources, the scarce resources have not only the competing usage ಮಾತ್ರ ಇಲ್ಲ, along with this, so ನಾನು ತಗೊಂಡ್ಬಿಟ್ರೆ ನನಗೆ ಖಾಲಿ ಆಗುತ್ತೆ, ಅವ್ರಿಗಿಂತ ಬೇಗ ನಾನು ತಗೋಬೇಕು ಅಂತ ಕಾಂಪಿಟೇಟಿಂಗ್ ಯೂಸೇಜ್ ಇಲ್ಲ. along with that it has
ಏನಿದೆ ಇದಕ್ಕೆ ಕಾಂಪಿಟೇಟಿಂಗ್ ಯೂಸೇಜ್ ಜೊತೆಗೆ ಆಲ್ಟರ್ನೇಟಿವ್ ಯೂಸೇಜು ಇದೆ ಫಾರ್ ದ ಸ್ಕ್ಯಾರ್ ರಿಸೋರ್ಸಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ ವಾಟರ್ ಫಿಲ್ಟರ್ ನೀವು ಅಬ್ಸರ್ವ್ ಮಾಡಿದಿರಾ, ಏನಕ್ಕೆ ಯೂಸ್ ಮಾಡ್ತೀವಿ? ಟು ಪ್ಯೂರಿಫೈ ದ ವಾಟರ್, ಹೌದಾ? ಸೊ ಫಸ್ಟ್ ದ ವಾಟರ್ ಈಸ್ ಎ ನ್ಯಾಚುರಲ್ ಗುಡ್ ಆಗಿತ್ತು, ನ್ಯಾಚುರಲ್ ರಿಸೋರ್ಸಸ್ ಆಗಿತ್ತು, ರೈಟ್? ನೌ ದ ವಾಟರ್ ಈಸ್ ಎ ಎಕನಾಮಿಕ್ ಗುಡ್, ವಿ ಆರ್ ಪೇಯಿಂಗ್ ಮನಿ ಟು ಗೆಟ್ ದಟ್ ವಾಟರ್, ಹೌದಾ? ನೀವು ದುಡ್ಡು ಕೊಟ್ಟು ನೀರನ್ನ ಕೊಂಡ್ಕೊಳ್ತಾ ಇದ್ದೀರಾ, ಈಗ ಯು ಆರ್ ಪರ್ಚೇಸಿಂಗ್ ದಟ್ ವಾಟರ್ ಫಾರ್ ದಿ ಸೇಕ್ ಆಫ್ ಮನಿ, ಹೌದಾ? ಮನಿ ಕೊಟ್ಟು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾ ಇದ್ದೀರಾ, ರೈಟ್? ಸೊ ನೌ ವಾಟರ್ ಇಸ್ ನಾಟ್ ಎ ನ್ಯಾಚುರಲ್ ಗುಡ್, ಇಟ್ ಈಸ್ ಎ ಎಕನಾಮಿಕ್ ಗುಡ್. ಯಾಕೆ ಎಕನಾಮಿಕ್ ಗುಡ್? ಸೊ ಏನ್ ಎಕನಾಮಿಕ್ ಗುಡ್ ಅಂದ್ರೆ ನಾವು ಯಾವ್ಯಾವ ಗುಡ್ಗೆ ದುಡ್ಡು ಕೊಟ್ಟು ತಗೊಳ್ತಾ ಹೋಗ್ತೀವಿ ಅದೆಲ್ಲದನ್ನು ಎಕನಾಮಿಕ್ ಗುಡ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ನಾವು ದಟ್ ವಾಟರ್, ಸೊ ಇವಾಗ ನಾನು ಹೇಳಿದೆ ಆಲ್ಟರ್ನೇಟಿವ್ ಯೂಸ್ ಅಂತ. ಫಾರ್ ಎಕ್ಸಾಂಪಲ್, ಆಲ್ಟರ್ನೇಟಿವ್ ಅಂದ್ರೆ ಒಂದು ಗೂಡ್ನ ಅಥವಾ ಒಂದು ಕಮೋಡಿಟಿನ, ಒಂದು ರಿಸೋರ್ಸ್ನ ಒಂದೇ ಪರ್ಪಸ್ಗೆ ಯೂಸ್ ಮಾಡಿದೆ, ವಿ ಆರ್ ಯೂಸಿಂಗ್ ದಟ್ ಫಾರ್ ವೇರಿಯಸ್ ಪರ್ಪಸಸ್. ಫಾರ್ ಎಕ್ಸಾಂಪಲ್, ಸೊ ವಾಟರ್ ಈ ಪ್ಯೂರಿಫೈ ಆಗ್ತಿರತ್ತ ವಾಟರ್, ಅಬ್ಸರ್ವ್ ಮಾಡಿ ಅಮ್ಮಂದ್ರೆ ಎಷ್ಟು ರಿಯಲ್ ಎಕನಾಮಿಸ್ಟ್ ವಿಲ್ ಸ್ಟಾರ್ಟ್ ವಿತ್ ಯರ್ ಹೌಸಸ್ ಓನ್ಲಿ. ರಿಯಲ್ ಎಕನಾಮಿಸ್ಟ್ಗಳು ನಿಮ್ಮ ಮನೆಗಳಲ್ಲೇ ಸಿಗ್ತಾ ಹೋಗ್ತಾರೆ. ಎಷ್ಟು ಲಿಮಿಟೆಡ್ ಆಗಿರೋದನ್ನ ಹೆಂಗೆಲ್ಲ ಖರ್ಚು ಮಾಡ್ತಾ ಹೋಗ್ಬೋದು, ಅಪ್ಪಂಗೆ ಇಷ್ಟು ದುಡ್ಡು ಬರುತ್ತೆ, ಆ ದುಡ್ಡನ್ನ ಯಾವ ತರ ಎಲ್ಲ ಅಲೋಕೇಟ್ ಮಾಡ್ತಾ ಹೋಗ್ಬೇಕು, ಇದೆಲ್ಲದನ್ನು ಮನೆಯಿಂದನೇ ಶುರು ಮಾಡ್ತಾ ಬರ್ತಾರೆ. ಅಂದ್ರೆ ಈಚ್ ಅಂಡ್ ಎವ್ರಿ ಹೌಸಸ್ ಅಲ್ಲಿ ಒಬ್ಬೊಬ್ರು ಎಕನಾಮಿಸ್ಟ್ ಇರ್ತಾರೆ ಅಂತ ಐ ಆಮ್ ಸೋ ಪ್ರೌಡ್ ಟು ಟೆಲ್ ದಟ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ವಾಟರ್ ಫಿಲ್ಟರ್ ಅಂತ ಏನ್ ಹೇಳಿದೆ, ಸೊ ವಾಟರ್ ಫಿಲ್ಟರ್ ಅಲ್ಲಿ ಅನ್ವಾಂಟೆಡ್ ವೇಸ್ಟ್ ವಾಟರ್ ಅಥವಾ ಪ್ಯೂರಿಫೈ ಆಗಿ ವಾಟರ್ ಏನ್ ಈಚೆ ಬರ್ತಿರುತ್ತೆ, ಆ ಬರೋದನ್ನ ನೋಡಿ ಕೆಲವರು ಟಬ್ ಇಟ್ಬಿಟ್ಟು ಆ ಟಬ್ ಅಲ್ಲಿ ಫಿಲ್ ಮಾಡ್ಕೊಳ್ತಾರೆ. ಫಿಲ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಬಾಗಲ್ ತೊಳಿಯೋಕೆ ಅಥವಾ ಗಿಡಗಳ ಹತ್ರ, ಸೊ ಈ ತರ ಬಟ್ಟೆ ಜಾಲ್ಸಕ್ಕೆ ಈ ತರದ್ ಯೂಸ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದೀರಾ? ಸೊ ವಾಟರ್ ಇಟ್ಸ್ ಓನ್ಲಿ ಫಾರ್ ನ್ಯಾಚುರಲ್ ಗುಡ್ ಅಥವಾ ಒಂದು ರಿಸೋರ್ಸ್ ಆಗಿದೆ. ಆ ರಿಸೋರ್ಸ್ ನ ಏನಕ್ಕೆ ಯೂಸ್ ಮಾಡ್ತಿದೀವಿ? ಫುಡ್ ನ ಕುಕ್ ಮಾಡಕ್ ಯೂಸ್ ಮಾಡ್ತಿದೀವಾ? ಫಾರ್ ದಿ ಸೇಕ್ ಆಫ್ ಡ್ರಿಂಕಿಂಗ್ ಯೂಸ್ ಮಾಡ್ತಾ ಇದೀವಾ? ವಾಷಿಂಗ್ ಯೂಸ್ ಮಾಡ್ತಾ ಇದೀವಾ? ಹೌದಲ್ವಾ? ಸೊ ಈ ತರ ಎಲ್ಲಾ ಯೂಸ್ ಮಾಡ್ತಿರೋದನ್ನ ಇದನ್ನ ಆಲ್ಟರ್ನೇಟಿವ್ ಯೂಸಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಏನಾಗ್ತದೆ, ಡ್ಯೂ ಟು ದ ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್, human wants are unlimited but the resources are limited ಆಗಿರೋದ್ರಿಂದ the problem of choice will arise, and this scarce resources are alternative users. ಓಕೆ, ಸೊ ಈಗ ಯಾವುದೇ ಒಂದು ಪ್ರಾಡಕ್ಟ್ ನ ತಗೊಳ್ಳಿ, ಆ ಪ್ರಾಡಕ್ಟ್ಸ್ ಎಲ್ಲದನ್ನೂ ಆಲ್ಟರ್ನೇಟಿವ್ ಯೂಸಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ. ಓಕೆ, ಇಲ್ಲಿಗೆ ಈ ಟಾಪಿಕ್ ನಾನು ನಿಲ್ಸಿರ್ತೀನಿ ಇವತ್ತಿನ ಕ್ಲಾಸ್ನ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಕನ್ಸಂಪ್ಷನ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಸೊ ಇಸ್ ಇಟ್ ಕ್ಲಿಯರ್ ಟು ಯು? ಏನಪ್ಪ ಮ್ಯಾಮ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇದೆಲ್ಲ ಹೇಳ್ತಿದ್ದಾರೆ. ಸೊ ಇಟ್ಸ್ ಅನ್ ಇಂಟ್ರಡಕ್ಷನ್. ಓಕೆ, ಇಲ್ಲಿ ಏನೇನ್ ಬರುತ್ತೆ ಅನ್ನೋದನ್ನ ಇಂಟ್ರಡಕ್ಷನ್ ಮಾಡ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸಸ್ ಇಂದ ನಿಮಗೆ ಈವನ್ ಇನ್ ದ ಸ್ಟಾಟಿಸ್ಟಿಕ್ಸ್ ಯು ಹ್ಯಾವ್ ಸಮ್. ಸೊ ವಾಟ್ ಇಸ್ ಸ್ಟಾಟಿಸ್ಟಿಕ್ಸ್? Why do we study about statistics? Okay, so what is the importance of statistics? So ನೀವೇನ್ 400 book ನ hold ಮಾಡಿದೀರಾ for notes. So 400 ಅಲ್ಲಿ make it two parts. First part for Indian economy and the next of for statistics. Okay, so ನಾನು ಈಗ statistics already lesson ಶುರು ಮಾಡಿದೀನಿ. So I will send you that I send that video to you, right? So while writing the notes you have to make it two parts. First part for Indian economy and the another part for statistics. Okay, thank you.